ಡಿಕೆ ಶಿವಕುಮಾರ್ಗೆ ಶುಭ ಕೋರಿದ್ದಾರೆ ಯತ್ನಾಳ್. ಯಾರೇನು ಶುಭವನ್ನೇ ಕೋರಬೇಕು ಅಂತ ಹೇಳಿದ್ದಾರೆ. ಶುಭ ಕೋರಿದ್ದು ಮಾತ್ರವಲ್ಲದೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಶುಭವನ್ನೇ ಕೋರಬೇಕು ಅಂತ ಹೇಳಿದ್ದಾರೆ. ಯಾವಾಗಲೂ ನಕಾರಾತ್ಮಕವಾಗಿ ಹೇಳಬಾರ್ದು ಅಂತ ಯತ್ನಾಳ್ ಈ ಮಾತನ್ನು ಹೇಳ್ತಾ ಇದ್ದಾರೆ. ನಕಾರಾತ್ಮಕವಾಗಿ ಮಾತನಾಡಬಾರ್ದು ಅಂತ. ಡಿಕೆಶಿ ಅವರೇ ನೀರಾವರಿ ಮಂತ್ರಿಯಾಗಿ ಏನೂ ಕೊಟ್ಟಿಲ್ಲ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ವಪಕ್ಷದ ವಿರುದ್ಧವೂ ವಾಗ್ದಾಳಿ ಮಾಡಿದ್ದಾರೆ ಯತ್ನಾಳ್. ನಕಾರಾತ್ಮಕವಾಗಿ ಮಾತನಾಡಬಾರ್ದು ಅಂತ ನಕಾರಾತ್ಮಕವಾಗಿ ಮಾತಾಡಿ ಟೀಕೆ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಯಾರೇ ರಾಜ್ಯದ ಹೊಸ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಅವ್ರಿಗೆ ನಾವೆಲ್ಲ ಶುಭವನ್ನೇ ಕೋರಬೇಕು. ಯಾಕಂದರೆ ಯಾವಾಗಲೂ ನಕಾರಾತ್ಮಕ ಮಾತಾಡದೆ ಇವತ್ತೇನು ನೂತನ ಮುಖ್ಯಮಂತ್ರಿಗಳಾಗಿ ನಾಳೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾಯಿದ್ದಾರೆ, ಅವರಿಗೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಆದಷ್ಟು ಇನ್ನೇನು 2 ವರ್ಷ ಉಳಿದಿದೆ. ಕರ್ನಾಟಕದಲ್ಲಿ ಕೊನೆಯ ಅವಧಿಯ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಯಾಕಂದರೆ ಅವರೇ ನೀರಾವರಿ ಮಂತ್ರಿ ಇದ್ದರೂ ಸಹಿತ ನಮ್ಮ ಕೃಷ್ಣಾಗೆ ಯಾವುದೇ ರೀತಿಯ ನ್ಯಾಯ ಕೊಡುವಂಥದ್ದು ಕಳೆದ 3 ವರ್ಷದಿಂದ ಮಾಡಿಲ್ಲ. ಗುತ್ತಿಗೆದಾರರ ಬಿಲ್ಲುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಲ್ಲುಗಳು ಸಹ ಸರಿಯಾಗಿ ಇವತ್ತು ಸಿಕ್ಕಿಲ್ಲ. ನೋಡಿ, ಯಾರೇ ರಾಜ್ಯದ ಹೊಸ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಅವ್ರಿಗೆ ನಾವೆಲ್ಲ ಶುಭವನ್ನೇ ಕೋರಬೇಕು. ಯಾಕಂದರೆ ಯಾವಾಗಲೂ ನಕಾರಾತ್ಮಕ ಮಾತಾಡದೆ ಇವತ್ತೇನು ನೂತನ ಮುಖ್ಯಮಂತ್ರಿಗಳಾಗಿ ನಾಳೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾಯಿದ್ದಾರೆ, ಅವರಿಗೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಆದಷ್ಟು ಇನ್ನೇನು 2 ವರ್ಷ ಉಳಿದಿದೆ. ಕರ್ನಾಟಕದಲ್ಲಿ ಕೊನೆಯ ಅವಧಿಯ